ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಗುರುವಿಗೆ ನಮ್ಮ ದೇಶದಲ್ಲಿ ಒಂದು ಉನ್ನತ ಸ್ಥಾನ ಇದೆ. ಸಹಜವಾಗಿ ನಾವೆಲ್ಲರೂ ಕೂಡ ಕರಿತೀವಿ, ಮೂಲತಃ ಅಥವಾ ಹಿಂದಿನಿಂದಲೂ ಕೂಡ ನಾವೆಲ್ಲರೂ ಕೂಡ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮ ಅನ್ನುವ ರೀತಿಯಲ್ಲಿ, ಅಂದ್ರೆ ಗುರುವನ್ನ ನಾವು ದೇವರಿಗೂ ಕೂಡ ಹೋಲಿಕೆಯನ್ನ ಮಾಡಿದ್ದೇವೆ. ನಿಜವಾಗಿಯೂ ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗುರುವನ್ನೇ ದೇವರು ಅನ್ನುವಂತ ಸಂಸ್ಕಾರ ನಮ್ಮ ದೇಶದ್ದು. ಆದ್ರೆ ಈಗ ನಮ್ಮ ರಾಜ್ಯದಲ್ಲಿ ಈ ಒಂದು ವ್ಯಕ್ತಿ ಅಥವಾ ಗುರು ಅಂತ ಕರಿಬೇಕು ಅಥವಾ ಇನ್ನೇನೋ ಈ ವ್ಯಕ್ತಿಗೆ ಹೆಸರು ಇಡಬೇಕು ಗೊತ್ತಿಲ್ಲ. ಸಹಜವಾಗಿ ಈ ಕೇಸ್ ಬಗ್ಗೆ ಮಾತನಾಡೋದು ಬೇಡ ಅಂತ ಅಂದುಕೊಂಡಿದ್ದೆ. ಆದ್ರೆ ಹೆಣ್ಣು ಮಕ್ಕಳ ವಿಚಾರ, ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಂತಹದ್ದು ಅಥವಾ ಹೆಣ್ಣು ಮಕ್ಕಳಿಗೆ ಇಷ್ಟ ಇಲ್ಲದೆ ಇರುವಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಆ ವಿಚಾರವಾಗಿ ಮಾತನಾಡಲೇಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಜೊತೆಗೆ ನಮ್ಮದೇ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೃಹ ಸಚಿವರು ಅಥವಾ ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಅವರಿಗೆ ಸೇರಿದಂತ ಸಂಸ್ಥೆ ಅಂತ ಹೇಳಲಾಗ್ತಾ ಇರುವಂತದ್ದು ಖಾಸಗಿ ಸಂಸ್ಥೆ, ಅದು ಮೆಡಿಕಲ್ ಕಾಲೇಜು. ಮೆಡಿಕಲ್ ಕಾಲೇಜಿನಲ್ಲಿ ಏನಾಗಿ ಬಿಡುತ್ತೆ ಅಂತಂದ್ರೆ, ಅಬ್ದುಲ್ ಅನ್ನುವಂತ ಪ್ರೊಫೆಸರ್ ಆತ, ಕೆಲವರು ಪ್ರಾಧ್ಯಾಪಕರು ಅಂತ ಕೂಡ ಕರೀತಾರೆ. ಆದ್ರೆ ಆ ಪ್ರೊಫೆಸರ್ ಮಾಡಿರುವಂತಹ ಎಡವಟ್ಟು ಏನಿದೆಯಲ್ಲ, ಆ ಎಡವಟ್ಟಿಗೆ ವಿದ್ಯಾರ್ಥಿಗಳು ಚಪ್ಪಲಿಯಿಂದ ಹೊಡೆಯುವಂತ ಮಟ್ಟಕ್ಕೆ ಬಂದು ತಲುಪಿ ಬಿಟ್ಟಿದ್ದಾರೆ. ಆ ನಾಲಾಯಕ ಮಾಡಿದಂತ ಕೆಲಸವಾದ್ರೂ ಏನು ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಬೆಂಗಳೂರು ಸಮೀಪ ಅಥವಾ ನೆಲಮಂಗಲದ ಸಮೀಪದಲ್ಲಿರುವಂತಹ ಟಿ ಬೇಗೂರು ಅಂತ ಹೇಳ್ತಾರೆ. ಕೆಲವರು ತಿಪ್ಪೇನಹಳ್ಳಿ ಅನ್ನುವಂತ ರೀತಿಯಲ್ಲಿ ಕೂಡ ಕರೀತಾರೆ. ಅದೊಂದು ಖಾಸಗಿ ವೈದ್ಯಕೀಯ ವಿದ್ಯಾಲಯ. ಅಲ್ಲಿ ಸ್ಟೂಡೆಂಟ್ಸ್ ಗಳು ಪಾಠ ಕೇಳಬೇಕಾದಂತ ಸಂದರ್ಭ. ದಿನಾಂಕ ಬಂದು ಗಮನಿಸೋದಾದ್ರೆ ನಿನ್ನೆ ಆಗಿರುವಂತದ್ದು, ಅಂದ್ರೆ ಮಾರ್ಚ್ 25 ಮಧ್ಯಾಹ್ನದ ಸುಮಾರಿಗೆ 12 ಗಂಟೆಯ ಆಸುಪಾಸಿನಲ್ಲಿ ಒಂದು ಘಟನೆ ಆಗಿ ಬರುತ್ತೆ. ಸಹಜವಾಗಿ ಪಾಠವನ್ನ ಮಾಡ್ತಾ ಇರ್ತಾರೆ. ಪಾಠವನ್ನ ಮಾಡ್ತಾ ಇರಬೇಕಾದಂತ ಅಬ್ದುಲ್ ಏಕಾಏಕಿ ಒಂದು ಮಹಿಳೆಯನ್ನ ಪ್ರಪೋಸ್, ಅಥವಾ ಒಂದು ವಿದ್ಯಾರ್ಥಿ ಅಂತ ಕರಿಬಹುದು, ವಿದ್ಯಾರ್ಥಿಯನ್ನ ಪಾಠ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರಪೋಸ್ ಮಾಡಿಬಿಡ್ತಾರೆ. ಏನಾಗುತ್ತೆ ಆ ಸಂದರ್ಭಕ್ಕೆ ಅನ್ನೋದನ್ನ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಚಾಕ್ಲೇಟ್ ಕೊಡಿಸ್ತೀನಿ ಆಮೇಲೆ ಅನ್ನುವ ರೀತಿಯಲ್ಲಿ, ಜೊತೆಗೆ ಐ ಲವ್ ಯು ಅನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಆ ವ್ಯಕ್ತಿ ಹೇಳಿರುವಂತಹದ್ದು. ಆಗ ಆ ವ್ಯಕ್ತಿ ಆ ರೀತಿಯಾಗಿ ಹೇಳಿ ಇನ್ನೇನು ಕ್ಲಾಸ್ ಇಂದ ಹೊರಗಡೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಆ ವಿದ್ಯಾರ್ಥಿನಿ, ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿನಿ ಏನಿರ್ತಾಳೋ ಅವಳು ತಕ್ಷಣವೇ ಎದ್ದು ನಿಂತ್ಕೊಂಡು ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಯಾಕೆ ಈ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬಿಟ್ರಿ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾಳೆ. ಆಗ ವಿದ್ಯಾರ್ಥಿನಿ ಮತ್ತು ಪ್ರಾಧ್ಯಾಪಕನ ನಡುವೆ ಅಥವಾ ಪ್ರೊಫೆಸರ್ ನಡುವೆ ಒಂದಿಷ್ಟು ಮಾತಿನ ಚಕಮಕಿಯೂ ಕೂಡ ಆಗುತ್ತೆ. ನೀನು ನನಗೆ ಅವತ್ತು ಪ್ರಪೋಸ್ ಮಾಡಿದ್ದಲ್ಲ, ಅಥವಾ ಕಳೆದ ಬಾರಿ ನೀನು ನನ್ನನ್ನ ಐ ಲವ್ ಯು ಅಂತ ಹೇಳಿದ್ದಲ್ಲ, ಹಾಗಾಗಿ ನಾನು ಈ ಸಂದರ್ಭಕ್ಕೆ ಹೇಳದೆ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಆ ಸಂದರ್ಭಕ್ಕೆ ಹೇಳ್ತಾನೆ. ಅದೆಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆ ಸಂದರ್ಭಕ್ಕೆ ನಾನು ಯಾವಾಗ ಹೇಳಿದೆ ಆ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಒಂದು ವಿದ್ಯಾರ್ಥಿನಿ ಮಾಡ್ತಾಳೆ. ಆಗ ಮಾತನಾಡ್ತಾ ಇದಕ್ಕೆ ಸಾಕ್ಷಿಯಾಗಿ ಸಿಸಿಟಿವಿ ಫುಟೇಜ್ ಇದೆ ಅನ್ನುವ ರೀತಿಯಲ್ಲಿ ಆ ಪ್ರಾಧ್ಯಾಪಕ ಹೇಳುವಂತಹದ್ದು. ಸೊ ಒಟ್ಟು ಈ ರೀತಿಯಾದಂತದ್ದೊಂದು ಆ ಸಂದರ್ಭದಲ್ಲಿ ಕ್ರಿಯೇಟ್ ಆಗಿರುವಂತಹದ್ದು. ಇದೆಲ್ಲವೂ ಕೂಡ ಆದ ಬಳಿಕ ಈಗ ವಿದ್ಯಾರ್ಥಿನಿಗೆ ಸಂಕಷ್ಟ ಎದುರಾಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ಲಾಸಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆ ಪ್ರಾಧ್ಯಾಪಕನ ಮೇಲೆ ಅಲ್ಲೇ ಮಾಡ್ತಾರೆ, ಚಪ್ಪಲಿಯಿಂದ ಹೊಡಿತಾರೆ. ಆ ಚಪ್ಪಲಿಯಿಂದ ಹೊಡೆದಿರುವಂತಹ ವಿಡಿಯೋನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅರೆ ಬಿಡ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಬಹುತೇಕ ಆ ವಿದ್ಯಾರ್ಥಿನಿಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕಾರಣ, ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋ ಹಾಗಿಲ್ಲ. ಅದೇನೇ ಕಾರಣ ಇರಬಹುದು, ಅದಕ್ಕೆ ಕಾನೂನಿದೆ. ಆ ವ್ಯಕ್ತಿಯಿಂದ ಆ ಮಹಿಳೆಗೆ ಅಥವಾ ವಿದ್ಯಾರ್ಥಿನಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ ದೂರನ್ನ ಕೊಡಬಹುದಿತ್ತು. ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಆ ಸಂದರ್ಭಕ್ಕೆ ಅವಳು ಕೂಡ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಲು ಅಂತ ಕಾಣಿಸುತ್ತೆ. ಸಹಪಾಠಿಗಳು ಕೂಡ ಒಂದಿಷ್ಟು ಸಪೋರ್ಟ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಏಕಾಏಕಿಯಾಗಿ ಆ ಒಂದು ಪ್ರಾಧ್ಯಾಪಕ ಅಬ್ದುಲ್ ಅನ್ನುವಂತ ಏನಿದ್ದಾನೆ ಅಥವಾ ಪ್ರೊಫೆಸರ್ ಆಗಿ ಏನಿದ್ದಾನೆ ಆತನ ಮೇಲೆ ಏಕಾಏಕಿಯಾಗಿ ಚಪ್ಪಲಿಯಿಂದ ಹಲ್ಲೆಯನ್ನ ಮಾಡಿಬಿಡುತ್ತಾರೆ. ಇದು ಕೂಡ ದಾಖಲಾಗಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸಂಬಂಧಪಟ್ಟ ಹಾಗೆ ವಿಚಾರಣೆಯು ಕೂಡ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ರೀತಿಯಾದಂತ ಒಂದು ಸನ್ನಿವೇಶ ನಿನ್ನೆ ಒಂದು ವೈದ್ಯಕೀಯ ಕಾಲೇಜ್, ಅದರಲ್ಲೂ ಕೂಡ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹದ್ದು. ಸೊ ಇಲ್ಲಿ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಗುರುವನ್ನ ಮತ್ತು ವಿದ್ಯಾರ್ಥಿಗಳನ್ನ ಒಂದು ಬೇರೆ ರೀತಿಯ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಕಾಣಿಸ್ತೀವಿ, ಅಥವಾ ವಿಶೇಷವಾಗಿ ಗುರುವನ್ನ ಎಲ್ಲರೂ ಕೂಡ ಪೂಜನೀಯ ರೂಪದಲ್ಲಿ ಕೂಡ ಕಾಣ್ತೀವಿ. ಆದ್ರೆ ಒಬ್ಬ ಪಾಠ ಹೇಳಬೇಕಾಗಿರುವಂತಹ ಪ್ರಾಧ್ಯಾಪಕ ಅಥವಾ ಗುರು ಅಥವಾ ಸನ್ಮಾರ್ಗದಲ್ಲಿ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಬೇಕಾದಂತಹ ಗುರು ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ, ಅದರಲ್ಲೂ ಕೂಡ ಕ್ಲಾಸ್ ರೂಮ್ ನಲ್ಲಿ ಈ ರೀತಿಯಾಗಿ ಪಾಠ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಡೆದುಕೊಳ್ತಾರೆ ಅನ್ನೋದಾದ್ರೆ ಎಲ್ಲಿ ವ್ಯಾಲ್ಯೂ ಇದೆ ಅಥವಾ ಎಲ್ಲಿ ಯಾವ ಸ್ಥಾನಕ್ಕೆ ಹೋಗ್ತಾ ಇದೆ ಗುರುವಿನ ಸ್ಥಾನ ಅನ್ನುವಂತ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಿದಾಗ ಶಾಲಾ ಕಾಲೇಜ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಏನಾಗಿಬಿಡುತ್ತೆ ಅಂದ್ರೆ, ವಯಸ್ಸಿನಲ್ಲಿ ಒಂದೇ ಅಂತರದವರು ಅಥವಾ ಸೀನಿಯರು ಜೂನಿಯರು ಪ್ರಪೋಸ್ ಮಾಡುವಂತದ್ದು, ಗಲಾಟೆ ಮಾಡಿಕೊಳ್ಳುವಂಥದ್ದು ಇದು ಸರ್ವೇ ಸಾಮಾನ್ಯ. ಅದನ್ನ ಅಷ್ಟು ಹೈಲೈಟ್ ಮಾಡದೇ ಇರುವ ರೀತಿಯಲ್ಲಿ ಇದ್ರೂ ಕೂಡ ಇದು ಹೈಲೈಟ್ ಆಗಿರುವಂತ ಕಾರಣ ಏನು ಅಂತಂದ್ರೆ,
ವಿದ್ಯಾರ್ಥಿನಿ ಮತ್ತು ಗುರುವಿನ ಅಥವಾ ಪ್ರಾಧ್ಯಾಪಕ ಅಥವಾ ಟೀಚರ್ ಅಂತ ಏನ್ ಕರಿತೀವಿ, ಅವರ ನಡುವೆ ಇರುವಂತಹ ಬಾಂಧವ್ಯ ಹೇಗೆ ಇರಬೇಕು ಅನ್ನೋದು ಮುಖ್ಯವಾಗುತ್ತೆ. ಇಲ್ಲಿ ಬಾಂಧವ್ಯ ಎಲ್ಲವೂ ಕೂಡ ಮೀರಿ ಇನ್ನೇನೇನೋ ಹೋಗುವಂತ ಸ್ಥಾನ ಅಥವಾ ಇನ್ನೇನೋ ಘನಂದಾರಿ ಕೆಲಸವನ್ನ ಮಾಡೋದಕ್ಕೆ ಹೊರಟಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಪ್ರಾಧ್ಯಾಪಕ ಅಬ್ದುಲ್ ಕೂಡ ಹೇಳ್ತಾನೆ, ನೀನೇ ಪ್ರಪೋಸ್ ಮಾಡಿಬಿಟ್ಟಿದ್ದಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾನೆ. ಅದೆಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಈಗಲೂ ಕೂಡ ಆಗಿರಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಯಾರು ಇಲ್ದಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯು ಕೂಡ ಆತನನ್ನ ಪ್ರಪೋಸ್ ಮಾಡಿದ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಿಸಿಟಿವಿ ಫುಟೇಜ್ಗಳು ಲಭ್ಯವಿದ್ದಾವೆ ಅದನ್ನೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಅದನ್ನೆಲ್ಲವನ್ನು ಕೂಡ ಗಮನ ಹರಿಸಿದಾಗ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಾಡಬಾರದಂತ ಘಟನೆ ಅಥವಾ ನಡಿಬಾರದಂತ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ವೈಯಕ್ತಿಕ ವಿಚಾರ ಅದು ಏನೇ ಇರಬಹುದು, ಕ್ಲಾಸ್ ರೂಮ್ ನಲ್ಲಿ ತೆಗೆದುಕೊಂಡು ಬಂದು ಆ ಪ್ರಾಧ್ಯಾಪಕ ಮಾತನಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ, ಅಥವಾ ವಿದ್ಯಾರ್ಥಿನಿ ಆತನನ್ನ ಪ್ರಪೋಸ್ ಮಾಡಿದ್ದೆ ಸತ್ಯ ಅನ್ನೋದಾದ್ರೆ ಅದನ್ನ ವೈಯಕ್ತಿಕವಾಗಿ ಮಾತನಾಡಬೇಕಾಗಿತ್ತು. ಕ್ಲಾಸ್ ರೂಮ್ ನಲ್ಲಿ ಆ ರೀತಿಯಾಗಿ ಮಾತನಾಡುವಂತ ಅನಿವಾರ್ಯತೆವಾದ್ರೂ ಹೇಗಿತ್ತು ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಅದೇನೇ ಇರಲಿ, ಒಟ್ಟು ಇಂತಹದ್ದೊಂದು ಪ್ರಕರಣ ಅಥವಾ ಇಂತಹದ್ದೊಂದು ಅಮಾನವೀಯ ಅಂತ ಕರಿಬಹುದು. ಮತ್ತು ನಾನು ಈ ಒಂದು ವಿಷಯವನ್ನ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಈಗ ಸಹಪಾಠಿಗಳು ಅಥವಾ ಹುಡುಗ ಹುಡುಗಿಯ ಮಧ್ಯೆ ಈ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇರುತ್ತೆ. ಅದನ್ನ ಸಹಜವಾಗಿ ನಾವು ಯಾರು ಕೂಡ ಹಾಗೆ ಮಾಡಬಾರ್ದು ಅನ್ನುವಂಥದ್ದು ಹೇಳೋದಕ್ಕೆ ಅವಕಾಶವಿಲ್ಲ. ಅಂದ್ರೆ ಈಗ ಅವರಿಗೆ ಇಷ್ಟ ಬಂದವರನ್ನ ಪ್ರಪೋಸ್ ಮಾಡೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅಪೋಸ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಅಲ್ಲಿಗೆ ಬಿಟ್ಟು ಬಿಡಬೇಕಾಗತ್ತೆ. ಅದನ್ನ ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ತಪ್ಪಾಗಿ ಬಿಡುತ್ತೆ. ಕಾನೂನು ರೀತಿಯಲ್ಲಿ ಅದು ತಪ್ಪಾಗಬಹುದು. ಆದ್ರೆ ಇಷ್ಟಪಟ್ಟಿದ್ದನ್ನ ಅಥವಾ ಇಷ್ಟಪಡ್ತಿರೋದನ್ನ ನಾವು ಇಷ್ಟಪಡ್ತಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ತಪ್ಪು ಮತ್ತೊಂದು ತಪ್ಪಾಗಿ ಬಿಡುತ್ತಲ್ಲ, ಆಗ ಕಾನೂನಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಈಗ ಅಬ್ದುಲ್ಗೂ ಕೂಡ ಅದೇ ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ. ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಸಹಪಾಠಿಗಳು ಜೊತೆಗೆ ಹಲ್ಲೆ ಮಾಡಿರುವಂತ ಯುವತಿ ಏನಿದ್ದಾಳೆ ಅಥವಾ ವಿದ್ಯಾರ್ಥಿನಿ ಏನಿದ್ದಾಳೆ ಅವಳಿಗೂ ಕೂಡ ಇದೀಗ ಕಾನೂನಿನ ಸಂಕಷ್ಟ ಎದುರಾಗಿ ಬಿಟ್ಟಿದೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಾಗ್ಲಿ ನಾವು ಒಂದಿಷ್ಟು ದುಡುಕೋದ್ರಿಂದಲೂ ಕೂಡ ನಮಗೆ ಸಂಕಷ್ಟ ಎದುರಾಗಿ ಬಿಡುತ್ತೆ. ನಮ್ಮ ಎದುರುಗಡೆ ಇರುವಂತವರೇ ನಮ್ಮ ಜೊತೆಗೆ ತಪ್ಪಾಗಿ ನಡೆದುಕೊಂಡಿದ್ರು ಅಥವಾ ತಪ್ಪಾಗಿ ವರ್ತನೆಯನ್ನ ಮಾಡಿದ್ರು ಕೂಡ ಆ ಸಂದರ್ಭಕ್ಕೆ ನಾವು ತಾಳ್ಮೆಯಿಂದ ಇದ್ದು ಕಾನೂನು ರೀತಿಯಲ್ಲಿ ಹೋದಂತ ಸಂದರ್ಭದಲ್ಲಿ ನಾವುಗಳು ಸೇಫ್ ಆಗಿ ಬಿಡುತ್ತೇವೆ. ಇಲ್ಲ ಅಂತಂದ್ರೆ ಕಾನೂನಿನ ಸಂಕಷ್ಟವನ್ನ ನಾವು ಕೂಡ ಎದುರಿಸಬೇಕಾಗುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಈ ಒಂದು ವಿಡಿಯೋ ಅಥವಾ ಈ ಒಂದು ದೃಶ್ಯ ಅಥವಾ ಈ ಒಂದು ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರೇ ಆಗಿರ್ಲಿ, ಒಂದು ವಿದ್ಯಾರ್ಥಿನಿ ಆಗಿರ್ಲಿ ಅಥವಾ ಪ್ರಾಧ್ಯಾಪಕರಾಗಿರ್ಲಿ ಅಥವಾ ಟೀಚರ್ಸ್ ಅಂತ ಒಟ್ಟಾರೆಯಾಗಿ ಶಿಕ್ಷಕರು ಗುರುಗಳು ಅಂತ ಏನ್ ಕರಿತೀವಿ, ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತದ್ದು ಮುಖ್ಯವಾಗಿ ಒಂದು ಸ್ಟೂಡೆಂಟು ಮತ್ತು ಪ್ರಾಧ್ಯಾಪಕರ ನಡುವೆ ತಂದೆ ಮಕ್ಕಳ ಸಂಬಂಧ ಅಥವಾ ತಾಯಿ ಮಕ್ಕಳ ಸಂಬಂಧ ಇರುತ್ತೆ. ಅದನ್ನ ಬೇರೆ ರೀತಿಯಲ್ಲಿ ನೋಡೋದಿದೆಯಲ್ಲ, ನಿಜಕ್ಕೂ ಅದು ತಪ್ಪಾಗಿ ಬಿಡುತ್ತೆ. ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.